ಹಾಯ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ತುಂಬ ದಿನ ಆದಮೇಲೆ ಒಂದು ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂತೇಳಿ ನಿಮ್ಗೆ ಹೇಳ್ತೀನಿ. ನಾನು ಅದಕ್ಕೆ ಎಲ್ಲನೂ ಮನೆಯಲ್ಲೂ ಅಡುಗೆನೂ ಮಾಡ್ಕೋಬೇಕು, ಟಿಫನ್ ಮಾಡಿಟ್ಟು ಅಲ್ಲಿಗೆ ಹೋಗ್ತಾ ರೆಡಿಯಾಗಬೇಕು. ಬನ್ನಿ ಹೋಗೋಣ. ಬನ್ನಿ ಫ್ರೆಂಡ್ಸ್, ಹೋಗೋಣ. ಇವಾಗ ನಾನು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿದ್ದೀನಿ. ನಮ್ಮ ರುಚಿರಾಯ ಸ್ವಾಮಿ ದೇವಸ್ಥಾನ. ಇಲ್ಲಿ ನಮಸ್ಕಾರ ಮಾಡಿಕೊಂಡು ನಾನು ಮುಂದೆ ಹೋಗ್ತಾಯಿದ್ದೀನಿ. ಇದು ಆಂಜನೇಯ ದೇವಸ್ಥಾನದ ಎದುರುಗಡೆ ಇರೋ ಅಮ್ಮ ಮಕ್ಕಳ ತಾಯಿ ಅಂತ ಹೇಳ್ತಾರೆ. ಅದರ ನಂತರ ನಾನು ಹೊರಡ್ತಾ ಇದ್ದೀನಿ. ನಿಮಗೆ ಬೆಳಗ್ಗೆ ಹೇಳಿದ್ನಲ್ಲ, ಮಾರ್ನಿಂಗ್ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ನೋಡಿ ಫ್ರೆಂಡ್ಸ್, ನಾನು ನಿಮಗೆ ಹೇಳ್ತಾ ಇದ್ದಿದ್ದು ಈ ಸ್ಥಳಕ್ಕೆ. ಇದು ಮಾರಿಕೊಪ್ಪದ ಹಳದಮ್ಮ ದೇವರ ದೇವಸ್ಥಾನ. ಹೊನ್ನಾಳಿಯಿಂದ 1 ಕಿಲೋಮೀಟ್ರ್ ದೂರದಲ್ಲಿದೆ. ಇಲ್ಲಿ ಕೈಗಾಮುಖ ತೊಳೆಯೋಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಫಸ್ಟು ನೀರಿನ ಟ್ಯಾಂಕ್ ಇತ್ತು, ಆಮೇಲೆ ಇಲ್ಲಿ ಈ ಥರ ನಲ್ಲಿಗಳನ್ನು ಹಾಕ್ಸ್ಕೊಂಡಿದ್ದಾರೆ. ಇಲ್ಲಿ ನಾವು ಕೈಗಾಮುಖ ತೊಳ್ಕೊಂಡು ದೇವಸ್ಥಾನದೊಳಗೆ ಹೋಗ್ತಾಯಿದ್ವಿ. ನಮ್ಮ ಮನೆಯವ್ರ ಕೈಗಾಮುಖ ತೊಳೆಯೋಕ್ಕೆ ಅರ್ಧ ಗಂಟೆ ಬೇಕು. ಹೇಳಿದೆ ಅಲ್ವಾ ಫ್ರೆಂಡ್ಸ್, ನೋಡಿರಿ. ಇವಾಗ ದೇವಸ್ಥಾನದೊಳಗಡೆ ಹೋಗಕ್ಕೆ ಬಂದು ಇಲ್ಲಿ ನೋಡಿರಿ ಬೈಕೆಲ್ಲ ಇಲ್ಲಿ ಪಾರ್ಕಿಂಗ್ ಮಾಡಿದ್ದಾರೆ. ಇವತ್ತು ತುಂಬ ಕಡಿಮೆ ಇದೆ ಫ್ರೆಂಡ್ಸ್ ಬೈಕ್ ಜನ. ಅಂದರೆ ಸಂಡೇ ಹೋಗಿದ್ವಿ ನಾವು, ಹಾಗಾಗಿ ಹಣ್ಣುಕಾಯಿನೆಲ್ಲ ಬೈಕಲ್ಲಿ ಇಟ್ಕೊಂಡಿದ್ವಿ. ಹಣ್ಣುಕಾಯಿ ತಗೊಂಡು ನಾವು ಇವಾಗ ದೇವಸ್ಥಾನದೊಳಗಡೆ ಹೋಗ್ತೀವಿ. ಬನ್ನಿ ಹೋಗೋಣ. ಫಸ್ಟ್ ಇಲ್ಲಿ ಎಂಟ್ರೆನ್ಸ್ ಇದು ದೇವಸ್ಥಾನಕ್ಕೆ. ಮೊದಲು ಈ ಕಡೆಯಿಂದನೇ ಇಲ್ಲಿ ಕಲ್ಲಿದೆಯಲ್ಲ, ಅಡ್ಡಕಲ್ಲು, ಅದ್ರ ಬಗ್ಗೆ ಹೋಗಬೇಕು ದೇವಸ್ಥಾನದೊಳಗಡೆ. ನೋಡಿ, ಇದು ಇಲ್ಲಿದು ದೇವಸ್ಥಾನದ ನಿಯಮ ಮೊದಲಿಂದನೂ. ಇದಕ್ಕೆ ಅಂತಲೇ ಇತಿಹಾಸದ ಕಥೆಗಳಿವೆ. ಒಳಗಡೆ ಬಂದಾದಮೇಲೆ ತುಂಬ ದೊಡ್ಡದಾಗಿದೆ ಫ್ರೆಂಡ್ಸ್ ದೇವಸ್ಥಾನ. ನೋಡ್ರಿ, ಇದು ಎಂಟ್ರೆನ್ಸ್, ಅಮ್ಮನ ಗರ್ಭಗುಡಿಗೆ ಎಂಟ್ರೆನ್ಸ್. ಇದು ಹಳದಮ್ಮ ದೇವಿ ದರ್ಶನ ನೋಡ್ರಿ. ಅದಾದ ನಂತರ ಇದು ಪಕ್ಕದಲ್ಲಿ ಇರೋ ಸುತ್ತ ಗರ್ಭಗುಡಿ ಸುತ್ತ ಇರೋ ದೇವಸ್ಥಾನಗಳಿಗೆಲ್ಲ ಇಲ್ಲಿ ಪ್ರದಕ್ಷಿಣೆ ಹಾಕ್ಕೊಂಡು ಬರ್ತಾಯಿದ್ದೀನಿ ನಾನು. ಇದು ನೋಡಿ, ದೇವಸ್ಥಾನದ ಹಿಂಭಾಗ ಇದೆಲ್ಲ, ಗರ್ಭಗುಡಿಯ ಹಿಂಭಾಗ. ಒಳಗಡೆನೇ, ದೇವಸ್ಥಾನದ ಒಳಗಡೆನೇ ಗರ್ಭಗುಡಿ ಹಿಂಭಾಗ. ನೋಡಿರಿ, ಇದು ಭಕ್ತರು ಬಂದಾಗ ಉಳ್ಕೊಳಕ್ಕೆ ಅಂತ ವ್ಯವಸ್ಥೆ ಮಾಡಿದ್ದಾರೆ. ಇದು ಅಮ್ಮನ ಹಿಂಬದಿ, ಗರ್ಭಗುಡಿ ಹಿಂಬದ. ಇದು ಎಲ್ಲ ಸ್ಟೇ ಮಾಡಲಿಕ್ಕೆ, ಉಳ್ಕೊಳಕ್ಕೋಸ್ಕರ ವ್ಯವಸ್ಥೆ ಫ್ರೆಂಡ್ಸ್. ಇದೆಲ್ಲ ಸಾವಿರಾರು ಲಕ್ಷಗಟ್ಟಲೆ ಜನ ಬಂದುಬಿಟ್ಟು ಉಳ್ಕೊಂಡು ತಮ್ಮ ಸೇವೆಯನ್ನು ದೇವರಿಗೆ ಸಲ್ಲಿಸ್ಬಿಟ್ಟು ಹೋಗ್ತಾರೆ ಫ್ರೆಂಡ್ಸ್. ನಂಬಿದವರಿಗೆ ಕೈ ಬಿಡದೇ ಇರೋ ತಾಯಿ, ಒಳ್ಳೆಯದಾಗತ್ತೆ ಇಲ್ಲಿ ಬಂದವ್ರಿಗೆಲ್ಲರಿಗೂ. ನನಗಂತೂ ತುಂಬಾ ಒಳ್ಳೆಯದಾಗಿದೆ. ತುಂಬ ಡಿಸ್ಟರ್ಬೆನ್ಸ್ ಇತ್ತು, ಅದರೊಳಗಡೆ ವೀಡಿಯೋ ಮಾಡಿದೆ ಫ್ರೆಂಡ್ಸ್. ಯಾಕೆಂದರೆ ತುಂಬ ಜನ ಇರ್ತಾರೆ ಎನಿ ಟೈಮು. ಇನ್ನು ಹುಣ್ಣಿಮೆಲಂತೂ ನಾನು ವೀಡಿಯೋ ಮಾಡೋಕ್ಕಾಗೋದೇ ಇಲ್ಲ, ಸಾಧ್ಯನೇ ಇಲ್ಲ. ಇವಾಗ ಸಂಡೇ ಆಗಿರೋದ್ರಿಂದ ಸ್ವಲ್ಪ ಜನ ಇದೆ, ಆದ್ರೂ ಎನಿ ಟೈಮ್ ಇರುತ್ತೆ, ಯಾವಾಗೂ ಜನ ಇಲ್ಲ ಅನ್ನೋ ಹಾಗೆ ಇಲ್ಲ. ನೋಡ್ರಿ, ಅಮ್ಮನ ನೋಡಿದ್ರೇ ಎಷ್ಟೋ ಮನಸ್ಸಿನ ಭಾರಗಳು ಕಡಿಮೆ ಆಗುತ್ತೆ, ಕಷ್ಟಗಳ ಪರಿಹಾರ ಆಗುತ್ತೆ. ಇಲ್ಲಿ ಸುಮಾರು ಜನ ವಾರ ಇಲ್ಲದ ದಿವಸ ಬಂದುಬಿಟ್ಟು ತಮ್ಮ ಕಷ್ಟನ ಕೇಳಿಕೊಂಡು, ಅಥವಾ ತಾವು ಮುಂದೆ ಇಡೋವಂಥ ಹೆಜ್ಜೆಗಳಿಗೆ ನಿರ್ಧಾರನ ಕೇಳಿಕೊಂಡು ಹೋಗ್ತಾರೆ ಫ್ರೆಂಡ್ಸ್. ಅಮ್ಮ ಭಕ್ತರ ಜೊತೆ ಮಾತಾಡ್ತಾಳೆ. ಅದು ಮಾತಾಡೋ ಈ ರೀತಿ ನಾನು ನಿಮಗೆ ತೋರ್ಸೋಕ್ಕೆ ಆಗ್ತಾಯಿಲ್ಲ, ಯಾಕೆಂದರೆ ಇಲ್ಲಿ ತುಂಬ ಏನೋ ಡಿಸ್ಟರ್ಬೆನ್ಸ್ ಇದೆ.
ಅಮ್ಮನ ಜನಗಳ ಪ್ರಶ್ನೆಗೆ ಅಂದರೆ ಭಕ್ತರ ಪ್ರಶ್ನೆಗೆ ಅಮ್ಮ ಉತ್ತರಿಸ್ತಾಳೆ ಇಲ್ಲಿ. ಇದು ಇಲ್ಲಿ ಮನೆ ದೇವರು ಇರೋರು ಮದುವೆ ಏನಾದರೂ ಮಾಡೋದಿದ್ದರೆ ಅಲ್ಲಿ ಬಂದುಬಿಟ್ಟು ಅರ್ಶಿನ ಹಚ್ಕೊಂಡು ಹೋಗ್ತಾರೆ. ಹಂಗೆ ಯಾರೋ ಭಕ್ತರು ಬಂದುಬಿಟ್ಟು ರೆಡಿ ಮಾಡ್ಕೊತಾಯಿದ್ರು, ಜಮಖಾನ ಹಸಿ ಮದುಮಗಳಿಗೆ ಕೂರಿಸಿ ಮಾಡ್ಕೊತಾಯಿದ್ರು. ನಾನು ಅದರಲ್ಲೇ ವೀಡಿಯೋ ಮಾಡ್ತಾಯಿದ್ದೆ. ನೋಡ್ತಾಯಿದ್ರಿ ಅಮ್ಮ ಕೈ ಮುಗಿಯೋ ಬಿಟ್ಟು ಏನೋ ವೀಡಿಯೋ ಮಾಡ್ಕೊಂಡು ಕೂತ್ಕೊಂಡೈತೆ ಅಂತ. ನನಗೆ ಮೊದಲಿಂದ ಇದರಿಂದ ತುಂಬಾ ಆಸೆ ಇತ್ತು ಫ್ರೆಂಡ್ಸ್. ನಾನು ಯೂಟ್ಯೂಬ್ ಚಾನಲಲ್ಲಿ ನಮ್ಮ ಅಮ್ಮನವ್ರದ್ದು ಒಂದು ವೀಡಿಯೋ ಹಾಕಬೇಕು ಅಂತೇಳ್ಬಿಟ್ಟು ತುಂಬ ಡಿಸ್ಟರ್ಬೆನ್ಸ್ ನಡುವೆ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ ಫ್ರೆಂಡ್ಸ್. ಇದು ನೋಡ್ರಿ ಅಮ್ಮಂದು ನಾನು ಕೂತಿದ್ನಲ್ಲ ಅದು ಮೇಲ್ಭಾಗ ಅಮ್ಮನ ಒಳಗೆ ಎಂಟ್ರೆನ್ಸ್ ಆಗುವಂಥದ್ದು. ಅದು ಒಳಗಡೆ ಗರ್ಭಗುಡಿ ಒಳಗೆ ಇಲ್ಲೆಲ್ಲ ಕೂತಿದ್ದಾರಲ್ಲ ಫ್ರೆಂಡ್ಸ್, ಅವರು ಇಲ್ಲಿ ಪ್ರಶ್ನೆಯನ್ನು ಕೇಳಿದಂದರೆ ಅಂದರೆ ಕಷ್ಟ ಏನಾದರೂ ಮುಂದೆ ಮಾಡೋದಿದ್ದರೆ ಇಲ್ಲಿ ಕೇಳ್ಕೊಂಡು ಹೋಗ್ತಾರೆ. ಅಮ್ಮ ಅದಕ್ಕೆ ಹೂ ಪ್ರಸಾದ ಕೊಡುತ್ತೆ. ತುಂಬ ಅದ್ಭುತವಾಗಿರುತ್ತೆ ಫ್ರೆಂಡ್ಸ್ ನೋಡೋಕ್ಕೆ. ನನಗಂತೂ ತುಂಬಾ ಮೈ ರೋಮಾಂಚನ ಆಗುತ್ತೆ ಈ ದೃಶ್ಯ ನೋಡಲಿಕ್ಕೆ. ಭಕ್ತರು ಕೇಳೋ ಪ್ರಶ್ನೆಗೆ ಅಮ್ಮ ಮಾತಾಡ್ತಾಳೆ ಅಂದರೆ ಅದೊಂದು ಮಿರಾಕಲ್ ಫ್ರೆಂಡ್ಸ್. ಅಮ್ಮ ಹೂವಿನ ಮೂಲಕ ಮಾತಾಡ್ತಾಳೆ, ಇಲ್ಲಿ ಉತ್ತರ ಕೊಡ್ತಾಳೆ. ಅವಳು ಕೊಟ್ಟಂಥ ಉತ್ತರ ಯಾವತ್ತೂ ಸೋತೇ ಇಲ್ಲ ಫ್ರೆಂಡ್ಸ್. ಅವಳು ಕೊಟ್ಟಂಥ ದಾರಿ ಯಾವತ್ತೂ ಸೋತೇ ಇಲ್ಲ. ನನಗಂತೂ ನಾನು ಈಗ ಏನಿದ್ದೀನಿ ಅದು ಅಮ್ಮನಿಂದನೇ. ಇದು ಅಮ್ಮನ ಗರ್ಭಗುಡಿ ಹೊರಭಾಗದಲ್ಲಿ ಬಲಗಡೆಯಲ್ಲಿ ಚೆನ್ನಸ್ವಾಮಿಯವರ ಪೀಠ ಇದೆ. ಅಲ್ಲಿ ನಮಸ್ಕಾರ ಮಾಡ್ಕೊಂಡು ಇದೆಲ್ಲ ಪಡ್ಲಿಗೆ ಫ್ರೆಂಡ್ಸ್. ಇಲ್ಲಿ ಏನಿದ್ರೂ ನಾವು ರೊಟ್ಟಿ ಬುತ್ತಿ ಮಾಡ್ಕೊಂಬರ್ತೀವಲ್ಲ ಅದನ್ನು ನಾವು ಇಲ್ಲಿ ಪಡ್ಲಿಗೆಗೆ ಇಡಬೇಕು, ಮೀಸಲು ಅಂತೇಳಿ ಇಡಬೇಕು. ಇದೇ ವಿಶೇಷ ಇಲ್ಲಿ. ಇದಾದಮೇಲೆ ಇಲ್ಲಿ ಬಿಟ್ಬಿಟ್ಟು ಹೊರಗಡೆ ಎಲ್ಲ ತುಂಬ ದೇವಸ್ಥಾನಗಳಿವೆ, ದೇವ್ರುಗಳಿವೆ. ಇದು ಮೊದಲನೇದು ಊರುಗೋಲಪ್ಪ ಅಂತೇಳಿ. ನಾವಿಲ್ಲಿ ಕರ್ಪೂರ ಹಚ್ಚಿ ನಮಸ್ಕಾರ ಮಾಡಿಕೊಂಡು ಮುಂದಕ್ಕೆ ಹೋಗ್ತೀವಿ. ಇದು ಬಲಗಡೆಯಿಂದ ಹನ್ನೊಂದೇ ದೇವರಿಗೆ ಮಾಡ್ಕೊಂಡು ಹೋಗೋದು. ಅದಾದ ನಂತರ ಇಲ್ಲಿ ಬಸವಣ್ಣ ಮತ್ತು ಈಶ್ವರ ಇದೆ. ಇಲ್ಲೂ ಕೂಡ ನಮಸ್ಕಾರ ಮಾಡಿಕೊಂಡು ನೆಕ್ಸ್ಟ್ ಹೋಗ್ತಾ ಇದ್ದೀವಿ. ನಮ್ಮ ಮನೆಯವ್ರು ನಮಸ್ಕಾರ ಮಾಡಿ ಫಸ್ಟ್ ಆಮೇಲೆ ವೀಡಿಯೋ ಮಾಡಂತೆ ಅಂತಿದ್ದಾರೆ. ಇದು ಅದರ ನೆಕ್ಸ್ಟ್ ನಾಗಪ್ಪನ ಕಲ್ಲುಗಳಿದ್ದಾವೆ. ಅಲ್ಲೂ ಕರ್ಪೂರ ಹಚ್ಬಿಟ್ಟು ನಾವು ಕೈ ಮುಕ್ಕೊಂಡು ಮುಂದಕ್ಕೆ ಹೋಗ್ತಾಯಿದ್ದೀವಿ. ಇದಾದ ನಂತರ ಮುಂದೆ ಅಲ್ಲಿ ಮಂಗಳಾರತಿ ತಗೊಂಡೆ. ಮುಂದೆ ಇದು ತೋಳು ನಾಗೇಂದ್ರ ಅಂತ ಹೇಳ್ಬಿಟ್ಟು ಭಾಳ ಪವರ್ಫುಲ್ ದೇವ್ರುಗಳು ಫ್ರೆಂಡ್ಸ್. ಇದು ನಮ್ಮ ಮನೆ ದೇವರು ಇವೆಲ್ಲ. ಹುಣ್ಣಿಮೆಗೆ ಪ್ರತಿ ಹುಣ್ಣಿಮೆಗೆ ನಾವು ಬರ್ತೀವಿ ಫ್ರೆಂಡ್ಸ್. ಈಗ 2 ಹುಣ್ಣಿಮೆಯಿಂದ ಬಂದಿಲ್ಲ, 2 ಹುಣ್ಣಿಮೆ ಆಯಿತು ಬಂದಿಲ್ಲ. ಯಾಕೆಂದರೆ ನಮ್ಮೂರಲ್ಲಿ ಹಬ್ಬ ಇತ್ತು, ಹಾಗಾಗಿ ಮನೆಯೆಲ್ಲ ಹಬ್ಬ ಇರೋದ್ರಿಂದ ಬರೋಕ್ಕಾಗಲಿಲ್ಲ ಫ್ರೆಂಡ್ಸ್. ಅದಕ್ಕೆ ಈ ಸಂಡೇ ಬಂದಿದ್ವಿ. ಸಂಡೇ ಬಂದಿದ್ದಕ್ಕೆ ಈ ವಿಡಿಯೋ ಮಾಡೋಕ್ಕಾಯ್ತು ಫ್ರೆಂಡ್ಸ್. ಇಲ್ಲ ಬೇರೆ ದಿನ ವಾರದ ದಿನ ಬಂದರೆ, ಹುಣ್ಣಿಮೆ ದಿವಸ ಬಂದರೆ ವೀಡಿಯೋ ಮಾಡೋಕ್ಕಂತೂ ಆಗಲ್ಲ. ವೀಡಿಯೋ ಮಾಡಿದರೂ ಈ ದೇವ್ರುಗಳಂತೂ ನಮಗೆ ಕಾಣೋದೇ ಇಲ್ಲ, ಅಷ್ಟು ಜನ ಇರ್ತಾರೆ. ಅದಾದಮೇಲೆ ಅಲ್ಲಿ ತೋಳ್ನಾಗೇಂದ್ರ ದೇವಸ್ಥಾನ ಆದಮೇಲೆ ಇದು ಪರಶುರಾಮಣ್ಣ ಮತ್ತು ಚಂದ್ರಗುತ್ತಮ್ಮನ ದೇವಸ್ಥಾನ. ಅದು ದೇವ್ರ ಮುಖ ಕವರ್ ಆಗಿಲ್ಲ. ನಾನು ತುಂಬ ಜನ ಇರೋದ್ರಿಂದ ಫೋನ್ ಹಾಗೆ ಕೈಯಲ್ಲಿ ಇಟ್ಕೊಂಡು ಕೈ ಮುಗಿತಾ ಇದ್ದೆ, ಹಂಗ್ಬಿಟ್ಟು ದೇವ್ರ ಮುಖ ಕವರ್ ಆಗಿಲ್ಲ. ಇಲ್ಲಿ ನಮಸ್ಕಾರ ಮಾಡ್ಕೊಂಡ್ವಿ. ನಂತರ ನೆಕ್ಸ್ಟ್ ಗಣಪತಿ ದೇವಸ್ಥಾನ ಇದೆ ಅಲ್ಲೇ ಪಕ್ಕದಲ್ಲಿ, ಅಲ್ಲಿ ನಾವು ನಮಸ್ಕಾರ ಮಾಡ್ಕೊಂಡ್ವಿ. ಇದು ಗಣಪತಿ ನಮ್ಮಪ್ಪ ವಿನಾಯಕನ ದರ್ಶನ ಮಾಡಿಕೊಂಡು ಕೈ ಮುಕ್ಕೊಂಡು ಅಲ್ಲಿ ಮಂಗಳಾರತಿ ತಗೊಂಡು ಮುಂದೆ ಹೋದ್ವಿ. ಇದು ಗರ್ಭಗುಡಿ ಹಿಂಭಾಗದಿಂದ ಮುಂದಕ್ಕೆ ಹೋಗ್ತಾ ಇದ್ವಿ. ನೋಡಿ ಫ್ರೆಂಡ್ಸ್, ಎಷ್ಟು ದೊಡ್ಡದಿದೆ ದೇವಸ್ಥಾನ. ನಮ್ಮ ಮುಂದೆ ನೀವು ಕಪ್ಪಲ್ಲಿದ್ದರು ಹೊಸ ಮದುಮಕ್ಕಳು ಮದುವೆ ಆದಮೇಲೆ ಫಸ್ಟ್ ಇಲ್ಲಿ ಹಣ್ಣುಕಾಯಿ ಮಾಡ್ಸೋಕ್ಕೆ ಕಳಿಸ್ತಾರೆ.
ನಮ್ಮ ಮನೆಯವ್ರು ನಮ್ಗಿಂತ ಮುಂದೆ ಹೋಗಿ ಕರ್ಪೂರ ಹಚ್ತಾ ಇದ್ದಾರೆ. ನಾನು ವೀಡಿಯೋ ಮಾಡ್ಕೊಂಡು ನಿಧಾನಕ್ಕೆ ಬರ್ತಾಯಿದ್ದೆ. ಇದು ಆಂಜನೇಯಂದು. ಆನಂತರ ಇದ್ರ ಹಿಂದೆಯೇ ನಾಗಪ್ಪನ ಕಲ್ಲಿದೆ, ಅಲ್ಲೂ ಕೂಡ ನಮಸ್ಕಾರ ಮಾಡ್ಕೊಂಡ್ವಿ. ಇದಾದಮೇಲೆ ಅಮ್ಮನ ಪಾದಗಳಿಗೆ ಪೂಜೆ ಮಾಡಿದ್ವಿ. ಇಲ್ಲಿ ಇದು ಹಳದಮ್ಮನ ಪಾದಗಳು, ಪಾದಗಟ್ಟೆಮ್ಮ ಅಂತೇಳ್ಬಿಟ್ಟು ಇಲ್ಲಿ ಕರ್ಪೂರ ಹಚ್ಬಿಟ್ಟು ಪೂಜೆ ಮಾಡಿಕೊಂಡು ಮುಂದಕ್ಕೆ ಹೋದ್ವಿ. ಏನು ಗೊತ್ತಾ ಫ್ರೆಂಡ್ಸ್, ಇದು ಸರೌಂಡಿಂಗ್ ವಸ್ತು ಹಳದಮ್ಮಂದು ಗರ್ಭಗುಡಿ ಹಿಂಭಾಗದಲ್ಲಿರುವಂಥದ್ದು. ಇದು ನಂತರ ನಾವು ಬಂದೆಲ್ಲ ಫಸ್ಟ್ ಎಂಟ್ರೆನ್ಸ್, ಅದರಿಂದ ಹೊರಗಡೆ ಹೋದರೆ ಚೌಡಮ್ಮನ ದೇವಸ್ಥಾನ. ಚೌಡಮ್ಮನ ದೇವಸ್ಥಾನದ ಸುತ್ತ ಕೂಡ ದೇವರುಗಳಿದೆ. ಏಕೆಂದರೆ ನಾವು ಇಲ್ಲಿ ನಾನ್ ವೆಜ್ ಕೂಡ ಮಾಡ್ತೀವಿ. ಅದಕ್ಕೋಸ್ಕರ ಅವಾಗ ಏನಾಗುತ್ತೆ ಅಂದರೆ ಹಳದಮ್ಮನ ದೇವಸ್ಥಾನದ ಹಣ್ಣುಕಾಯಿ ಅದೆಲ್ಲ ಮಾಡಿಸ್ಕೊಂಡು ಇಲ್ಲಿ ಉಡಕ್ಕಿ ಪಡ್ಲಿಗೆ ಎಲ್ಲ ತುಂಬಿಸ್ಕೊಂಡು ಇಲ್ಲಿಂದ ಹೊರಗಡೆ ಹೋದ್ವಿ ಅಂದರೆ ನಾವು ನಾನ್ ವೆಜ್ಜಿಂದು ಸ್ಟಾರ್ಟ್ ಮಾಡ್ಕೊಂಡಿರ್ತೀವಿ. ಅದನ್ನು ಮುಟ್ಟಿದ್ವಿ ಅಂತ ಹೇಳಿದ್ರೆ ಇದ್ರ ಒಳಗಡೆಯಿಂದ ಬರೋಂಗಿಲ್ಲ ಫ್ರೆಂಡ್ಸ್. ನೋಡಿ ಕಲ್ಲಿದೆ ಅಲ್ವಾ, ಅದು ಎಂಟ್ರೆನ್ಸಿಂದ ಒಳಗಡೆ ಹೋಗೋಕ್ಕೆ. ಈಗ ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಇವಾಗೆಲ್ಲ ಓಡಾಡ್ತೀವಿ, ಬಟ್ ನಾನ್ ವೆಜ್ ಮಾಡಿದಾಗ ಅಥವಾ ದೇವ್ರು ಮಾಡೋಕ್ಕೆ ಅಂತ ಬರ್ತೀವಿ. ಆವಾಗ ನಾವು ಹೊರಗಡೆ ಇಲ್ಲಿ ಚೌಡಮ್ಮನ ಗುಡಿ ಹತ್ರ ಬಂದರೆ ಇದು ನೋಡಿರಿ, ಇದು ಸುತ್ತ ಇರೋದು ಚೌಡಮ್ಮನ ದೇವಸ್ಥಾನ ಸುತ್ತ ಈ ಕಡೆ ಎಲ್ಲ ಇರೋದು. ಇದೆಲ್ಲ ಮಾಡ್ಕೊಂಡ ಮೇಲೆ ಅಲ್ಲಿ ಏನು ನಾನ್ ವೆಜ್ಜಿಗೆ ಅಂತೇಳಿ ನಾವು ಅಡುಗೆ ಸ್ಟಾರ್ಟ್ ಮಾಡ್ತೀವಿ. ಅದೆಲ್ಲ ಮುಟ್ಟಿದ ಮೇಲೆ ಹಳದಮ್ಮನ ದೇವಸ್ಥಾನದ ಒಳಗಡೆ ಅಂದರೆ ಅದು ಎಂಟ್ರೆನ್ಸ್ ಒಳಗಡೆ ಹೋಗೋಂಗಿಲ್ಲ. ಏನಿದ್ರು ಚೌಡಮ್ಮನ ದೇವಸ್ಥಾನ ಸುತ್ತದಲ್ಲಿ ಅಲ್ಲೂ ಬೇಕಾದ ಸ್ಪೇಸ್ ಇದೆ. ಇದ್ದು ಎಲ್ಲ ಕಾರ್ಯಗಳು ಮಾಡ್ಕೊಂಬರ್ಬೋದು. ಸುಮಾರು ಒಂದು ಎಕರೆ ಮೇಲಿದೆ ನೋಡಿರಿ ಫ್ರೆಂಡ್ಸ್. ಇದೆಲ್ಲ ದೇವಸ್ಥಾನ ಜಾಸ್ತಿನೇ ಇದೆ ಏನಪ್ಪ ನಂಗೆ ಅಷ್ಟೊಂದು ಲ್ಯಾಂಡ್ ಕೌಂಟಿಂಗ್ ಬರೋಲ್ಲ. ಇದು ನೋಡಿರಿ ಕೊಲ್ಲಾಪುರದಮ್ಮ, ಇದು ಚೌಡಮ್ಮನ ದೇವಸ್ಥಾನ ಹಿಂದಾಗ ಇದೆ. ಸುಮಾರು ಒಂದು 20 ದೇವರುಗಳು ಸಿಗತ್ತೆ ನೋಡಿರಿ ಫ್ರೆಂಡ್ಸ್. ಇಲ್ಲಿ ಇದು ಕಲ್ಲುಗಳಿಗೆಲ್ಲ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಚೌಡಮ್ಮನ ದೇವಸ್ಥಾನಕ್ಕೆ. ಇದು ನೋಡಿರಿ ನಾ ದೇವ್ರು ಮಾಡೋಕ್ಕೆ ಅಂದ್ರೆ ಅದನ್ನು ಮಾಡ್ತಾಯಿದ್ರು, ಅದು ವೀಡಿಯೋ ಸ್ಕಿಪ್ ಮಾಡಿದೆ ನಾನು. ಇದು ನೋಡಿರಿ ಅಮ್ಮನದು ಚೌಡಮ್ಮನ ದೇವಸ್ಥಾನ ಇದೆ. ಅಲ್ಲಿ ಏನು ಹಳದಮ್ಮ ನಾವು ಏನು ಪ್ರತಿಯೊಂದು ಮಾಡ್ತೀವಿ ಇಲ್ಲಿ ಸಮಾನೇ ಮಾಡ್ಬೇಕು ಫ್ರೆಂಡ್ಸು. ಅಲ್ಲಿ ಒಂದು 10 ರೂಪಾಯಿ ಕಾಣಿಕೆ ಹಾಕಿದ್ರೆ ಇಲ್ಲಿ 10 ರೂಪಾಯಿನೇ ಹಾಕಬೇಕು. ಒಂದು ಕಡೆ ಜಾಸ್ತಿ ಒಂದು ಕಡೆ ಕಮ್ಮಿ ಹಾಕೋಂಗಿಲ್ಲ. ಆ ಥರ ಒಂದು ಸಮ ಏನಿದೆ ಉಡಕ್ಕಿಯಿಂದ ಒಂದು ಪೂಜೆಯಿಂದ ಪ್ರತಿಯೊಂದು ಸಮಾನೇ ಇರಬೇಕು ಇಲ್ಲಿಗೂ ಅಲ್ಲಿಗೂ. ಇದು ಚೌಡಮ್ಮನ ದೇವಸ್ಥಾನ. ಇಲ್ಲಿ ಅಮ್ಮನೇ 2 ರೂಪ ಅಂತ ಅನ್ಕೋಬೋದು ನಾವು. ಈ ವಿಡಿಯೋ ನೋಡಿದವ್ರಿಗೆ ಎಲ್ಲರಿಗೂ ಅಮ್ಮನ ಆಶೀರ್ವಾದ ಸಿಗಲಿ ಅಂತ ನಾನು ಬೇಡ್ಕೋತೀನಿ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಲೈಕ್ ಆದರೆ, ಅಮ್ಮನ ದರ್ಶನದಿಂದ ನಿಮಗೆ ಖುಷಿಯಾಗಿದ್ದರೆ, ಮನಸ್ಸು ನಿರಾಳಾಗಿದ್ದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಎಲ್ಲರೂ ಮಂಗಳಾರತಿ ತಗೊಳ್ರಿ. ಅದಾದ ನಂತರ ಮುಂದೆ ಭೂತಪ್ಪನ ದೇವಸ್ಥಾನ ಇದೆ. ಇದು ನೋಡಿರಿ ಅಲ್ಲೇ ಅಮ್ಮನ ಪಕ್ಕದ ದೇವಸ್ಥಾನನೇ ಇದು. ಪಕ್ಕದ್ದು ಅಂದರೆ ಅದೇ ಸರೌಂಡಿಂಗ್, ಅದೇ ಕಾಂಪೌಂಡ್ ಒಳಗಡೆ ಚೌಡಮ್ಮನ ದೇವಸ್ಥಾನದ ಎದುರುಗಡೆ ಪಕ್ಕದಲ್ಲಿ ಇಲ್ಲಿ ಭೂತಪ್ಪನ ದೇವಸ್ಥಾನ. ಇದನ್ನು ಮುಗಿಸ್ಕೊಂಡು ನಂತರ ನಾನು ಮತ್ತೆ ಹಳದಮ್ಮನ ದೇವಸ್ಥಾನದ ಒಳಗಡೆ ಹೋಗ್ತೀವಿ. ನೋಡಿರಿ ಮತ್ತೆ ನೋಡಿ ಇಲ್ಲೆಲ್ಲ ಕೂತಿರಲ್ಲ ಫ್ರೆಂಡ್ಸ್. ಇವೆಲ್ಲ ಕೇಳೋಕ್ಕೆ ಅಂತ, ಪ್ರಶ್ನೆ ಕೇಳೋಕ್ಕೆ ಅಂತ ಬಂದಿರೋರು. ಒಂದು ಏನಪ್ಪ ಬೋರ್ ತೆಗಿಸ್ಲಿ, ಮದುವೆ ವಿಚಾರ ಆಗಲಿ, ಮಕ್ಕಳು ಎಜುಕೇಷನ್ ವಿಚಾರ ಆಗಲಿ, ಅವ್ರ ಕೆಲಸ ವಿಚಾರ ಆಗಲಿ, ಅಮ್ಮನ ಅಪ್ಪಣೆ ಕೇಳ್ಕೊಂಡು ಹೋಗಿನೇ ಭಕ್ತರು ಮಾಡೋದು. ಅದು ಅಮ್ಮ ಕೊಟ್ಟ ಮೇಲೆ ಮಾತ್ರ ಅದು 100% ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಡ್ಕೊತಾರೆ. ಕೆಲವೊಬ್ಬರು ಕೇಳ್ಕೊಂಡು ಹೋಗಿ ಮಾಡ್ಕೋತಾರೆ, ಕೆಲವೊಬ್ಬರು ಮನಸ್ಸಿನ ಮಾರ್ಗದಲ್ಲಿ ಅಂದರೆ ಅಮ್ಮನ ಆಶೀರ್ವಾದದಲ್ಲಿ ಮಾಡ್ಕೋತಾರೆ. ನೋಡ್ರಿ ಈ ಅಮ್ಮನ ಆಶೀರ್ವಾದ ಅನಿಸಿಕೆ ಜಗತ್ತನ್ನೇ ಗೆಲ್ಬೋದು. ಈ ವಿಡಿಯೋ ಲೈಕ್ ಆದರೆ ಒಂದು ಲೈಕ್ ಕೊಡಿ, ನನಗೆ ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್.